ಜುಲೈ 23-24ನೇ ತಾರೀಕಿನಂದು ಹಾಲಿನ ಉತ್ಪನ್ನ ಮಾರಾಟ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಎಂಎಫ್ನ ಎಂಡಿ ಶಿವಸ್ವಾಮಿ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡಿದ್ದಾರೆ. ಪೂರೈಕೆಯಲ್ಲಿ ವ್ಯತ್ಯಯ ಆಗದಂತೆ ನೋಡ್ಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಪ್ರತಿಭಟನೆ ನಡೆದ್ರೆ ಮಾರುಕಟ್ಟೆ ಸಿಬ್ಬಂದಿ ಬಳಸಿಕೊಂಡಾದ್ರೂ ನಾವು ಸೇವೆಯನ್ನ ಮಾಡ್ತೀವಿ. ಇದರ ಎಫೆಕ್ಟ್ ಜನರಿಗೆ ತಟ್ಟದೇ ಇರೋ ಹಾಗೆ ನಾವು ನಿಭಾಯಿಸ್ತೀವಿ ಅಂತ ಕೆಎಂಎಫ್ ಎಂಡಿ ಶಿವಸ್ವಾಮಿ ಪಬ್ಲಿಕ್ ಟಿವಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಪಾರ್ಲರ್ಗಳಲ್ಲಿ, ಫ್ರಾಂಚೈಸಿಗಳಲ್ಲಿ ಮತ್ತು ಎಲ್ಲ ಬೀದಿಗಳಲ್ಲೂ ಕೂಡ ನಮ್ಮ ಥ್ರೂ ವೆಂಡರ್ಸು ಹಾಲು ಮಾರಾಟ ಮಾಡ್ತಾಯಿದ್ದೀವಿ. ತಾವು ಹೇಳಿದಾಗೆ ಆ ಥರದ್ದು GST ಇಶ್ಯೂ ಸಂಬಂಧಪಟ್ಟಾಗೆ ನಾವು ಸ್ಟ್ರೈಕ್ ಮಾಡ್ತಾಯಿದ್ದೀವಿ, ಮುಷ್ಕರ ಮಾಡ್ತಾಯಿದ್ದಾರೆ ವರ್ತಕರು. ಆ ವರ್ತಕರು ಮುಷ್ಕರ ಮಾಡೋದ್ರಿಂದ ಹಾಲಿನ ಮಾರಾಟಕ್ಕೂ ಕೂಡ ವ್ಯತ್ಯಯ ಆಗುತ್ತೆ ಅಂತ ಹೇಳ್ತಾಯಿದ್ರಿ. ಆ ಥರದ ಮಾಹಿತಿ ನಮಗೆ ಸೋಫಾರ್ ಇನ್ನೂ ಯಾವುದೂ ಬಂದಿಲ್ಲ. ಇನ್ ಕೇಸ್ ಆ ಥರ ಬಂದು ಅವರು ವರ್ತಕರು ಕೆಲವರು ಮುಷ್ಕರ ಮಾಡ್ತಾರೆ ಅಂತಂದರೆ ನಾವು ನಮ್ಮ ಹಾಲನ್ನು ಮಾರಾಟವನ್ನು ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳೇನಿದ್ದಾರೆ, ಮಾರಾಟ ವಿಭಾಗ ಇದೆ ನಮ್ಮಲ್ಲಿ ಸಪ್ರೇಟ್ ಪ್ರತ್ಯೇಕವಾಗಿ. ಆ ಮಾರಾಟ ವಿಭಾಗದ ಎಲ್ಲ ಫೀಲ್ಡ್ ಸ್ಟಾಫು ಮತ್ತು ಸಿಬ್ಬಂದಿಗಳನ್ನು ಬಳಸ್ಕೊಂಡು ನಾವು ನಿರಂತರವಾಗಿ ನಮ್ಮ ಹಾಲು ಮಾರಾಟವನ್ನು ಮಾಡ್ತೀವಿ. ಅದಕ್ಕೆ ಯಾವುದೇ ವ್ಯತ್ಯಯ ಆಗದೆ ನೋಡ್ಕೊತೀವಿ. ಹಾಲು ಅವಶ್ಯಕವಾದಂಥ ವಸ್ತುವಾಗಿರೋದ್ರಿಂದ, ಅತಿ ಅವಶ್ಯಕ ಸೇವೆಗಳಲ್ಲಿ ಬರೋದರಿಂದ ನಾವು ಹಾಲನ್ನು ಮಾರಾಟ ಮಾಡಲೇಬೇಕಾಗುತ್ತೆ. ಹಾಸ್ಪಿಟಲ್ಗಳಿಗೆ ಕೊಡಬೇಕು, ರೋಗಿಗಳಿಗೆ ಸಪ್ಲೈ ಮಾಡಬೇಕಾಗುತ್ತೆ, ಮತ್ತು ಎಲ್ಲ ಹೋಟೆಲ್ಸ್ಗಳಿಗೂ ಕೂಡ ನಾವು ಸಪ್ಲೈ ಮಾಡಬೇಕಾಗುತ್ತೆ. ಈಗೇನು ನಮ್ಮ ವರ್ತಕರ ಮುಖಾಂತರ ಮಾಡ್ತಾಯಿದ್ದೀವಿ ಅದನ್ನು ಆ ಮಟ್ಟದ ಒಂದು ದಿನ ಅಥವಾ 2 ದಿನದ ಮಟ್ಟಿಗೆ ನಾವು ನಮ್ಮ ಸಿಬ್ಬಂದಿಗಳು, ಅಧಿಕಾರಿಗಳನ್ನು ಬಿಟ್ಕೊಂಡು, ಮಾರುಕಟ್ಟೆ ಸಿಬ್ಬಂದಿಗಳು ಮತ್ತು ಬೇರೆ ಶಾಖೆಯಲ್ಲಿರುವಂಥ ಸಿಬ್ಬಂದಿಗಳನ್ನ ಬಳಸ್ಕೊಂಡು ಹಾಲು ಮಾರಾಟವನ್ನು ನಿರಂತರವಾಗಿ ನಾವು ಮಾಡ್ತೀವಿ.